ವರ್ಷಗಳಿಂದ ಶ್ರೇಷ್ಠ ಅಂಕ ಪಡೆದುಕೊಳ್ಳುತ್ತಿರುವ ಆನೇಕಲ್ ತಾಲೂಕಿನ ನೆರಳೂರಿನ ಸ್ವಾಮಿ ವಿವೇಕಾನಂದ ವಿದ್ಯಾನಿಕೇತನ ಶಾಲೆ ಈ ವರ್ಷವೂ ಕೂಡ ಸಿಬಿಎಸ್ಇಯಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆದುಕೊಂಡಿದೆ. ದ್ವಿತೀಯ ಪಿಯುಸಿಯಲ್ಲೂ 96% ಫಲಿತಾಂಶವನ್ನು ಪಡೆದುಕೊಂಡು ರಾಜ್ಯ ಮಟ್ಟದಲ್ಲಿ 10ನೇ ರ್ಯಾಂಕ್ ಪಡೆದುಕೊಂಡಿದೆ. ಈಗ ಸಿಬಿಎಸ್ಇಯಲ್ಲಿ 100ಕ್ಕೆ 100 ಫಲಿತಾಂಶವನ್ನು ಪಡೆದುಕೊಳ್ಳುವ ಮುಖೇನ ಶಾಲೆಗೆ ಮತ್ತಷ್ಟು ಹಿರಿಮೆ ಹೆಚ್ಚಿಸಿದೆ. ಶಿಕ್ಷಕ ವೃಂದದವರು ಬಹಳ ಸಂತೋಷದಿಂದ ಸಿಬಿಎಸ್ಇಯಲ್ಲಿ ಉತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸಿಹಿ ನೀಡಿ ಅಭಿನಂದಿಸಲಾಯಿತು. ನಮಸ್ಕಾರ, ನಾನು ರೂಪಾ ಚಂದ್ರು. ಆನೇಕಲ್ನ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳ ಪೈಕಿ ನೆರಳೂರಿನ ಸ್ವಾಮಿ ವಿವೇಕಾನಂದ ವಿದ್ಯಾನಿಕೇತನ ಶಾಲೆ ಕೂಡ ಒಂದಾಗಿರುವಂಥದ್ದು. ಈಗಾಗಲೇ ದ್ವಿತೀಯ ಪಿಯುಸಿ ರಿಸಲ್ಟ್ ಕೂಡ ಬಂದಿದ್ದು, ಪ್ರಥಮ ದರ್ಜೆಯಲ್ಲೇ ಕೂಡ ಎಲ್ಲ ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ. ಉನ್ನತ ದರ್ಜೆಯಲ್ಲಿ ಪಾಸಾಗಿರುವಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಸಿಬ್ಬಂದಿ ಬಳಗದವರು ಕೂಡ ಬಹಳ ಸಂತೋಷದಿಂದಿದ್ರು. ಪ್ರತಿ ಬಾರಿಯೂ ಕೂಡ ಉನ್ನತ ಮಟ್ಟದಲ್ಲೇ ಪರ್ಸೆಂಟೇಜನ್ನು ತರ್ತಾ ಇರುವಂಥದ್ದು ಈ ವಿದ್ಯಾಸಂಸ್ಥೆ. ಈ ಬಾರಿ ಸಿಬಿಎಸ್ಇ ಅಂದರೆ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ಸಿಬಿಎಸ್ಇ ರಿಸಲ್ಟ್ ಕೂಡ ಬಂದಿರುವಂಥದ್ದು. ಈ ಬಾರಿಯೂ ಕೂಡ ಉನ್ನತ ಮಟ್ಟದಲ್ಲಿ ಪರ್ಸೆಂಟೇಜನ್ನು ವಿದ್ಯಾರ್ಥಿಗಳು ಈ ಶಾಲೆಗೆ ತಂದು ಕೊಟ್ಟಿರುವಂಥದ್ದು. ಕೇವಲ ಇಲ್ಲಿನ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸವನ್ನು ತುಂಬಿಸುವುದಲ್ಲದೆ ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲೂ ದೇಶಭಕ್ತಿ, ರಾಷ್ಟ್ರಪ್ರೇಮ ಹಾಗೆ ಸತ್ಕಾರವನ್ನು ಬೆಳೆಸುವಂತಹ ನಿಟ್ಟಿನಲ್ಲಿ ಇಲ್ಲಿನ ಸಿಬ್ಬಂದಿ ವರ್ಗದವರು ತಮ್ಮನ್ನು ತಾವು ತೊಡಗಿಸಿಕೊಳ್ತಾ ಇರುವಂಥದ್ದು. ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ಇಲ್ಲಿ ಹೇಳುವಂಥದ್ದೇ ಒಂದೇ, ಉತ್ತಮವಾದಂತಹ ಬೋಧನಾ ವರ್ಗವಿದೆ. ಪ್ರತಿಯೊಬ್ಬರು ಕೂಡ ಇಲ್ಲಿ ಬಂದು ಕಲಿಯಿರಿ. ನಿಮ್ಮಲ್ಲಿ ಎಲ್ಲ ರೀತಿಯ ಸತ್ಕಾರ ಆಗಿರ್ಬೋದು, ದೇಶಪ್ರೇಮವನ್ನು ಬೆಳೆಸುವಂತಹ ನಿಟ್ಟಿನಲ್ಲಿ ಇಲ್ಲಿನ ಸಿಬ್ಬಂದಿ ವರ್ಗದವರು ಪ್ರತಿಯೊಬ್ಬರು ಕೂಡ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಯಾರು ಕೂಡ ಭಯದಿಂದ ಈ ಶಾಲೆಗೆ ಬರೋದು ಬೇಡ, ಎಲ್ಲರೂ ಕೂಡ ತಮ್ಮ ಮಕ್ಕಳಂತೆ ನೋಡ್ಕೊಳ್ತಾರೆ ಎನ್ನುವಂಥ ಭಾವನೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರು. ಬನ್ನಿ ಹಾಗಿದ್ರೆ ಒಳಗೋಗಿ ಸಿಬಿಎಸ್ಇ ರಿಸಲ್ಟ್ ಯಾವ ರೀತಿ ಬಂದಿದೆ, ಅಲ್ಲಿನ ಸಿಬ್ಬಂದಿ ವರ್ಗದವರು ಯಾವೆಲ್ಲ ರೀತಿಯ ಪ್ರಿಪರೇಷನ್ ಮಾಡ್ಕೊಂಡಿದ್ರು, ವಿದ್ಯಾರ್ಥಿಗಳನ್ನು ಉನ್ನತ ದರ್ಜೆಯಲ್ಲಿ ತೇರ್ಗಡೆ ಹೊಂದಿಸುವಂತಹ ನಿಟ್ಟಿನಲ್ಲಿ ಪ್ರತಿಯೊಂದು ಮಾಹಿತಿಯನ್ನು ಅವರೊಂದಿಗೆ ಕೇಳಿ ಪಡೆದುಕೊಳ್ಳೋಣ. ಈಗ ನಮ್ಮೊಂದಿಗೆ ಸ್ವಾಮಿ ವಿವೇಕಾನಂದ ವಿದ್ಯಾನಿಕೇತನ ನೆರಳೂರು ಶಾಲೆಯ ಪ್ರಾಂಶುಪಾಲರಾದಂತಹ ಅನಿತಾ ಬಾಜ್ಪೇಯಿ ಅವರು ನಮ್ಮೊಂದಿಗೆ ಇದ್ದಾರೆ. ಮ್ಯಾಮ್, ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್. Thank you. ಮ್ಯಾಮ್, ಹೌ ಇಸ್ ದ ಫೀಲ್? Very happy. And I congratulate all the students for their success. And I would also like to mention the efforts of the teachers in bringing best from every child, which has resulted in the school's 100% achievement. ಮ್ಯಾಮ್, ಎಕ್ಸ್ಪೆಕ್ಟ್ ಮಾಡಿದ್ರಾ ರಿಸಲ್ಟ್ ಇಷ್ಟು ಬರುತ್ತೆ ಅಂತ? Yeah, they have done very well, and all we are satisfied and happy. ಪೇರೆಂಟ್ಸ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಯಾಕಂದರೆ ಫಸ್ಟ್ ರ್ಯಾಂಕಲ್ಲಿ ಪಾಸ್ ಆಗಿದೆ ಸ್ಟೂಡೆಂಟ್ಸ್ಗಳು, ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? Yeah, always whenever they come and interact with us, they always appreciate us, and whatever the efforts we are putting and whatever the efforts and guidance and help the teachers are giving, the parents always cooperate and appreciate. So this time also they are happy. ಟೀಚರ್ಸ್ ಎಫೆಕ್ಟ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಸ್ಟೂಡೆಂಟ್ಸ್ಗಳು ಪ್ರತಿಯೊಬ್ಬರು ಪಾಸ್ ಆಗಬೇಕು ಅಂತ ಅಂದರೆ, ಸೊ ಅವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? Yeah, our teachers are qualified and dedicated, and they have done lot of hard work, and from the beginning of the session we have well planned, and we have proceeded with the systematic way, and from the beginning we just identified the children through the different tests where they are weak, and accordingly we have conducted the test, and we have also and our teachers have done hard for that, and extra time they have given, extra classes and remedial classes we have arranged for the students, and students also cooperated, even the parents also cooperated in picking and dropping the students. So our teachers are qualified, experienced and dedicated, and they have done a wonderful job. ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್. ಅವರ ಮುಂದಿನ ಫ್ಯೂಚರ್ಗೆ ನಿಮ್ಮ ಅನಿಸಿಕೆ? So our students, they have done wonderful, and I hope in the future also they will excel the result in the 11th and 12th, because we have seen and we have observed that our students in the college, they are doing better than this, and I have lot of expectation, and they will do well, and they will qualify in some good institution. They will enter and in some professional college, and they will get good seats there. I hope so. We are very thankful to our management for giving best facilities for the academic as well as for the extracurricular activities, and
our students are doing well in extracurricular also. So we are very thankful to the management, and our aim is to make for the holistic development of the children. uh, we just focus on that, and our goal is that each and every child should succeed. ಸ್ವಾಮಿ ವಿವೇಕಾನಂದ ವಿದ್ಯಾನಿಕೇತನ ಶಾಲೆಯ ಪ್ರಾಂಶುಪಾಲರಾದಂತಹ ಅನಿತಾ ಬಾಜ್ಪೇಯಿರವರ ಮಾತಾಗಿತ್ತು. ಈಗ CBSEಯಲ್ಲಿ ಟಾಪರ್ ಬಂದಂತಹ ಸ್ಟೂಡೆಂಟ್ಸ್ಗಳು ನಮ್ಮೊಂದಿಗೆ ಇದ್ದಾರೆ. ಬನ್ನಿ ಅವರೊಂದಿಗೆ ಮಾತಾಡ್ಸೋಣ. ಯಾವ ರೀತಿ ಪ್ರಿಪೇರ್ ಆಗಿದ್ರು, ಪರೀಕ್ಷೆ ಯಾವ ರೀತಿ ಸಿದ್ಧತೆಯನ್ನು ನಡೆಸ್ಕೊಂಡಿದ್ರು. ಈಗಾಗಲೇ ನಾವು ತಿಳಿದಿರೋ ಮಟ್ಟಿಗೆ ಕೋವಿಡ್ ಅನ್ನೋದು ಎಲ್ಲೆಡೆ ಕೂಡ ಹರಡಿರುವಂಥದ್ದು. ಆದರೂ ಕೂಡ ವಿದ್ಯಾರ್ಥಿಗಳು ಯಾವುದೇ ಥರದಲ್ಲಿ ಭಯ ಪಡದೆ ಪರೀಕ್ಷೆಯನ್ನು ಯಾವ ರೀತಿ ಫೇಸ್ ಮಾಡಿದ್ರು ಎಂಬುದನ್ನು ಅವರೊಂದಿಗೆ ಕೇಳೋಣ. ಹಾಯ್ ಮ್ಯಾಮ್. ನಿಮ್ಮ ಹೆಸರು? ಶಾಲಿನಿ. ಓಕೆ, ಈಗಾಗಲೇ CBSEಲಿ ಪರೀಕ್ಷೆ ಅಟೆಂಡ್ ಮಾಡಿದ್ರಿ. ಸೊ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದೀರಾ. ಈ ಬಾರಿ ನಿಮ್ಮ ಶಾಲೆಗೂ ಕೂಡ 100ಗೆ 95% ರಿಸಲ್ಟ್ ಬಂದಿದೆ. ಸೊ ಹೇಗೆ ಅನಿಸ್ತಿದೆ? ತುಂಬ ಖುಷಿ ಆಗ್ತಿದೆ. ಇಟ್ ಈಸ್ ಬಿಕಾಸ್ ಆಲ್ ಆಫ್ ಅವರ್ ಟೀಚರ್ಸ್ ಎಫರ್ಟ್, ದೇ ಹ್ಯಾವ್ ಸ್ಯಾಕ್ರಿಫೈಸ್ ದೇರ್ ಟೈಮ್ ಫಾರ್ ಅಸ್. ಪರೀಕ್ಷೆಗೆ ಯಾವ ರೀತಿ ಸಿದ್ಧತೆಯನ್ನು ನಡೆಸ್ತಾ ಇದ್ರಿ ನೀವು ಮನೆಯಲ್ಲಿ? ಯಾಕಂದರೆ ಕೋವಿಡ್ ಅನ್ನೋದು ನಿಮಗೆ ಗೊತ್ತೇ ಇದೆ. ಸೊ ಸ್ವಲ್ಪ ಭಯ ಅನ್ನೋದಿತ್ತು ಆ ಟೈಮಲ್ಲೂ. ಸೊ ಏನು ಅನ್ನಿಸ್ತಾ ಇದೆ? ಟೀಚರ್ಸ್ ಹೇಳಿದ ರೀತಿ ಡೈಲಿ ಅಂದರೆ ಅವ್ರು ಏನು ಪಾಠ ಮಾಡಿದ್ರು ಅವತ್ತು ಹೋಗಿ ಅದನ್ನು ಓದ್ಕೊಳೋದು. ನಿಮ್ಮ ಅಪ್ಪ ಅಮ್ಮ ಏನು ಕೆಲಸ ಮಾಡ್ತಿದ್ದಾರೆ? ನಮ್ಮಪ್ಪ ಅಗ್ರಿಕಲ್ಚರ್ ಮಾಡ್ತಿದ್ದಾರೆ. ಅಮ್ಮ ಹೌಸ್ ವೈಫ್. ಓಕೆ, ಏನು ಹೇಳಿದ್ರು ಅವರು? ಯಾವ ಥರ ನಿಮಗೆ, ಅಂದರೆ ನೀವು ಪಾಸ್ ಆಗಿದ್ದಕ್ಕೆ ಸೊ ಮನೇಲಿ ಯಾವ ಥರ ರೆಸ್ಪಾನ್ಸ್ ಸಿಕ್ತು ಅಂತ? ಖುಷಿಪಟ್ಟರು. ಓಕೆ, ಅಷ್ಟೇ. ಈಗ ನಮ್ಮೊಂದಿಗೆ ಇನ್ನೊಬ್ರು ಇದ್ದಾರೆ, ಅವರನ್ನು ಮಾತಾಡ್ಸೋಣ. ಹಾಯ್. ಹಾಯ್, ಶ್ರಾವಣ್. ಓಕೆ, CBSEಲಿ ಎಷ್ಟು ಪರ್ಸೆಂಟೇಜ್ ಬಂದಿದೆ? 92%. ಗುಡ್, ಸೂಪರ್. ಓಕೆ, ಯಾವ ರೀತಿ ಪ್ರಿಪ್ರೇಷನ್ ಆಗಿದ್ರಿ? ಪ್ರಿಪ್ರೇಷನ್ ಅಂದರೆ ಟೀಚರ್ಸ್ ಹೇಳಿದಾಗೆ ಮಾಡೋದು, ಮತ್ತು ಅಪ್ಪ ಅಮ್ಮ ಸ್ಟ್ರಾಟಜೀಸ್ ಹೇಳ್ಕೊಡ್ತಿದ್ರು, ಅದನ್ನು ಫಾಲೋ ಮಾಡಿದ್ರು. ಜೊತೆಗೆ ಸ್ವಲ್ಪ ಆಟನೂ ಇರ್ತಿತ್ತು. ಸೊ ಆಟ ಪಾಠದ ಮಧ್ಯೆ ಒಳ್ಳೆ ಮಾರ್ಕ್ಸ್ ಬಂತು, ಖುಷಿಯಾಗಿದ್ದೀನಿ. ನಿಮ್ಮ ಪೇರೆಂಟ್ಸ್ ಏನು ಮಾಡ್ತಾ ಇರೋದು? ನಮ್ಮಪ್ಪ ಸಾಫ್ಟ್ವೇರ್ ಇಂಜಿನಿಯರ್, ಅಮ್ಮ ಹೌಸ್ ವೈಫ್. ಸೂಪರ್, ಕಂಗ್ರ್ಯಾಚುಲೇಷನ್. ನಿಮ್ಮ ಮುಂದಿನ ಫ್ಯೂಚರ್ಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. 100ಕ್ಕೆ 100ರಷ್ಟು ಫಲಿತಾಂಶ ನಾವು ಪಡ್ಕೊಂಡಿರೋದ ಶ್ರಮ ಎಲ್ಲ ನಮ್ಮ ಈ ಒಂದು ಸಕ್ಸಸ್ ಇಟ್ ವಿಲ್ ಗೋಸ್ ಟು ಆಲ್ ಅವರ್ ಸ್ಟಾಫ್. ಅವ್ರು ಪ್ರತಿನಿತ್ಯ ಬೆಳಗಿನ ತರಗತಿಗಳು, ಸಂಜೆ ತರಗತಿಗಳು, ಮತ್ತು ಮಕ್ಕಳಿಗೆ ವಿಶೇಷವಾಗಿ ಯಾರು ಡಲ್ ಆಗಿದ್ದಾರೆ ಅವರಿಗೆ ಒಂದು ವಿಶೇಷವಾದ ಕಾಳಜಿಯನ್ನು ತೋರಿಸಿ ಎಕ್ಸ್ಟ್ರಾ ಕ್ಲಾಸಸ್ನ ಕಂಡಕ್ಟ್ ಮಾಡಿ ವೀಕರ್ ಸ್ಟೂಡೆಂಟ್ಸ್ನ ಪುಲ್ ಮಾಡ್ತಕ್ಕಂಥ ಕೆಲಸನ ಅತ್ಯಂತ ಶ್ರದ್ಧೆಯಿಂದ ಒಂದು ನಿಯಮವಾಗಿ ಅವ್ರು ಮಾಡ್ಕೊಂಬಂದಿದ್ದಾರೆ. ಅವರ ಶ್ರಮದಿಂದಾಗಿ ಇವತ್ತಿನ ದಿನ ನಮ್ಮ ಶಾಲೆಯಲ್ಲಿ 100ಕ್ಕೆ 100% ಬಂದಿದೆ. ಸೊ ಮಾಧ್ಯಮದವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ, ನಮ್ಮ ಶಾಲೆಗೆ ಮಕ್ಕಳು ಸೇರ್ತಕ್ಕಂಥ ಎಲ್ಲ ಪೋಷಕರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ, 20-40 ವರ್ಷಗಳಿಂದ ಶಾಲೆ ಬೆಳೆದು ಬಂದಕ್ಕೆ ಯಾರ್ಯಾರು ನಮಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕಾರ ಕೊಟ್ಟು ನಮ್ಮ ಶಾಲೆನ ಇಷ್ಟೊಂದು ಅಭಿವೃದ್ಧಿ ಪಥ ಸಾಗಲಿಕ್ಕೆ ಎಲ್ಲ ನಮಗೆ ಪ್ರೋತ್ಸಾಹ ಕೊಟ್ಟಂಥ ಎಲ್ಲರಿಗೂ ಸಹ ಈ ಒಂದು ಸಮಯದಲ್ಲಿ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೀನಿ. ಕೊರೋನಾ ಆದಷ್ಟು ಬೇಗ ಕಳೆದು ಮುಂದಿನ ದಿನಗಳಲ್ಲಿ ವಿದ್ಯಾಭ್ಯಾಸಕ್ಕೆ ಹೆಚ್ಚಿಗೆ ಅನುಕೂಲ ಮಾಡಿಕೊಳ್ಳಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ತರುಣ್. ಎಷ್ಟು ಬಂದಿದೆ ಈ ಬಾರಿ ಪರ್ಸೆಂಟೇಜ್? 95. ಓಕೆ, ನಿಮ್ಮದೇ ಟಾಪರ್ ಅಂತ ಕೂಡ ಕೇಳ್ಪಟ್ವಿ ನಾವು. ಕಂಗ್ರ್ಯಾಚುಲೇಷನ್ ಫಸ್ಟ್ಗೆ. ಓಕೆ, ಮುಂದೆ ನೆಕ್ಸ್ಟ್ ಫ್ಯೂಚರ್ ಏನು ಪ್ಲಾನಿಂಗ್ ಇದೆ, ಏನಾಗಬೇಕು ಅಂತ ಅಂದ್ಕೊಂಡಿದ್ದೀರಾ ಲೈಫಲ್ಲಿ? ಕ್ವಾಲಿಫೈ ಫಾರ್ IIT. ಈಗಲಿಂದನೇ ಕೂಡ ಒಳ್ಳೆ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ. ಸೊ ಯಾಕಂದರೆ 95% ಇದೆ, ಮುಂದೆ ಒಳ್ಳೆ ಫ್ಯೂಚರ್ ಇದೆ. ಅಪ್ಪ ಅಮ್ಮ ಏನು ಹೇಳ್ತಾರೆ? ಅಪ್ಪ ಅಮ್ಮ ಏನು ಮಾಡ್ತಿದ್ದಾರೆ? Like they don't stress me a lot. Like they need what I want. They support me for what I need. So I just go on with my decisions. ಅಪ್ಪ ಅಮ್ಮ ಏನು ಕೆಲಸ ಮಾಡ್ತಾ ಇರೋದೀಗ? My father is a chemist and my mother is housewife. ಓಕೆ, ಥ್ಯಾಂಕ್ ಯು ಸೋ ಮಚ್. ಮುಂದಿನ ಫ್ಯೂಚರ್ಗೆ ಆಲ್ ದ ಬೆಸ್ಟ್. Thanks a lot. My son Tarun, he got 95%. He is a school topper of this year. Very grateful and thankful to the entire staff of the SPVN. And I wish SPVN staff and the school very bright future. And before we had state syllabus as well as CBSE syllabus. Now state syllabus one section and CBSE we have two sections, and I'm taking English. Yeah, the management we have very cooperative one. They cooperate us very well, and they guide us. They never behaved as the management. They look at us or treat us as the SPVN family members, and I would like to congratulate all the management members as well as the students. And students, of course, they were very humble and they respect the elders, teachers, and here not only the related to textbook matters we teach, related to our custom and Indian culture, everything including overall development we teach. Our students know even Bhagavad Gita, Vishnu Sahasranama and Hanuman Chalisa,
and in this way we teach them so that it helps them to reduce their stress. So I would like to continue my service here for long years by the grace of God. ಹಾಯ್, ಹಾಯ್, ನಿಮ್ಮ ಹೆಸರು? ಅಭಿಲಾಷ್. ಓಕೆ, ನೀವು ಎಷ್ಟು ಬಂದಿದೆ ಪರ್ಸೆಂಟೇಜ್ ಈ ಬಾರಿ? 87. ಓಕೆ, ಮುಂದಿನ ಫ್ಯೂಚರ್ ಬಗ್ಗೆ ಏನು ಪ್ಲಾನಿಂಗ್ ಇದೆ ನಿಮಗೆ? ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗೋಣ ಅಂದ್ಕೊಂಡಿದ್ದೀನಿ. ಅಪ್ಪ ಅಮ್ಮ ಏನು ಹೇಳ್ತಾ ಇದ್ದಾರೆ? ಈಗ ನೀವು 80 ಸಮಥಿಂಗ್ ಎಷ್ಟು ಹೇಳಿದೆ? 87. ಓಕೆ, 87 ಬಂದಿದೆ ಪರ್ಸೆಂಟೇಜ್. ಸೊ ಮನೇಲಿ ಯಾವ ರೀತಿ ರಿಯಾಕ್ಷನ್ ಇದೆ? ಇನ್ನೂ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು, ಬಟ್ ದೇ ಹ್ಯಾಪಿ ವಾಟ್ ಐ ಗಾಟ್. ಓಕೆ, ಮನೇಲಿ ಅಪ್ಪ ಅಮ್ಮ ಏನು ಮಾಡ್ತಾರೆ? ನಮ್ಮ ಅಪ್ಪ ಟೈಲರ್, ಅಮ್ಮ ಗಾರ್ಮೆಂಟ್ಸ್ ಹೋಗ್ತಾರೆ. ಓಕೆ, ಮುಂದಿನ ಫ್ಯೂಚರ್ಗೆ ಆಲ್ ದಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು. ಹಾಯ್, ಅಜಿತ್. ಎಷ್ಟು ಬಂದಿದೆ ಪರ್ಸೆಂಟೇಜ್ ಈ ಬಾರಿ? 94%. ಓಕೆ, ಸೂಪರ್. 95 ಆದ ತಕ್ಷಣ 94. ಏನಿದೆ ಫ್ಯೂಚರ್ ಮುಂದೆ ನೀವು ಏನಾಗಬೇಕು ಅಂತ ಅಂದ್ಕೊಂಡಿದ್ದೀರಾ? ನಾನು ರಿಸರ್ಚ್ ಮತ್ತು ಟೀಚಿಂಗ್ ಪ್ರೊಫೆಸರ್ ಆಗಬೇಕು ಅಂದ್ಕೊಂಡಿದ್ದೀನಿ. ಕಾಲೇಜ್ ಅಂದರೆ ಈಗಾಗಲೇ ನೀವು ಸ್ಕೂಲಲ್ಲಿ ನೀವು ಈ ರೀತಿ ಒಂದು 94% ತೆಗೆಯೋಕ್ಕೆ ನಿಮ್ಮ ಟೀಚರ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗಿರ್ತಾರೆ. ಯಾವ ರೀತಿ ನಿಮಗೆ ಗೈಡ್ಲೈನ್ಸ್ ಕೊಡ್ತಾ ಇದ್ರು, ಅದನ್ನು ಯಾವ ರೀತಿ ನೀವು ಕ್ಯಾಚ್ ಮಾಡ್ತಾ ಇದ್ರಿ? Like our teachers, they had a set of question banks. Every day they were dedicated. Even they used to stay a night long for us. If we have any doubts, they used to clear at the time. And they were regular. We were also consistent. Whatever they told, we obeyed it like that, in that way. And in fact, I can say that everyone can believe our teachers blindly. Okay, what work in your parents? My father worked in micro labs and my mother is a housewife. ಸ್ವಲ್ಪ ಕಂಗ್ರ್ಯಾಚುಲೇಷನ್, ನಿಮ್ಮ ಮುಂದಿನ ಫ್ಯೂಚರ್ಗೆ ಆಲ್ ದ ಬೆಸ್ಟ್. Thank you. ಪ್ಲಸ್ ಪರ್ಸೆಂಟೇಜ್ ತಗೊಂಡಿದ್ದೆ ಈ ಶಾಲೆಯಲ್ಲಿ. ನಾನು ಬೇರೆ ಶಾಲೆ ಬಿಟ್ಟು ಅವನನ್ನು 8th ಸ್ಟ್ಯಾಂಡರ್ಡಲ್ಲಿ 7th ಸ್ಟ್ಯಾಂಡರ್ಡಲ್ಲಿ ಈ ಶಾಲೆಗೆ ಸೇರಿಸಿದೆ. ಈ ಶಾಲೆ ಅವನಿಗೆ ಜೀವನ ಪಾಠವನ್ನು ಕಲಿಸಿದೆ ಮತ್ತು ಕನ್ನಡ ಮಾಧ್ಯಮದಲ್ಲಿ ಅತ್ಯುತ್ತಮವಾಗಿ ಈ ಶಾಲೆ ಸಪೋರ್ಟ್ ಮಾಡ್ತಾ ಇದೆ. ಅದಕ್ಕೋಸ್ಕರ ನಾನು ಈ ಶಾಲೆಗೆ ಸೇರಿಸಿದೆ. ಅವನು ಕನ್ನಡ ಮಾತ್ರ ಅಲ್ಲ, ಬೇರೆ ಎಲ್ಲ ಸಬ್ಜೆಕ್ಟಲ್ಲಿ ಅತ್ಯುತ್ತಮ ಮಾರ್ಕ್ ತಗೊಂಡು ನನಗೆ ತುಂಬ ಸಂತೋಷವಾಗಿದೆ. ಶಾಲೆ ಮ್ಯಾನೇಜ್ಮೆಂಟ್ಗೆ ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಬಯಸ್ತೇನೆ. ಮಗನಿಗೂ ಆಲ್ ದ ಬೆಸ್ಟ್. ಕೇವಲ ಬರೀ ಟೀಚಿಂಗ್ ಅಷ್ಟೇ ಅಲ್ಲ, ಸೊ ಕಲ್ಚರ್ ಅಂದರೆ ಇಲ್ಲೊಂದು ಸತ್ಕಾರವನ್ನು ಕಲಿಸ್ಕೊಡೋದ್ರಲ್ಲೂ ಮುಂದಿದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಅಬ್ಸಲ್ಯೂಟ್ಲಿ, ಬಿಕಾಸ್ ಯಾಕಂದರೆ ನಾನು ನೋಡಿದ್ದೀನಿ, ಅಂದರೆ ಟೀಚರ್ಸ್ಗೆ ಏನು ಮಾಡ್ತಾರೆ ಅಂದರೆ ದಿ ಅಂಡರ್ಸ್ಟ್ಯಾಂಡ್ ದ ಸ್ಕಿಲ್ಸ್ ಆಫ್ ದ ಸ್ಟೂಡೆಂಟ್ಸ್. ಅವರು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅವ್ರನ್ನ ಎಸ್ಪೆಷಲಿ ಲೈಕ್ ಕಮ್ಪೇರಿಂಗ್ ಆಗಲಿ. ಲಾಸ್ಟ್ ಟೈಮ್ ಅವಳು ಮ್ಯೂಸಿಕಲ್ಲಿ ಚೆನ್ನಾಗಿ ಮಾಡ್ತಾಳೆ ಅವಳು. ಸೊ ಅವಳು ಮ್ಯೂಸಿಕನ್ನು ನೋಡಿಕೊಂಡು ಅವರನ್ನು ಮ್ಯೂಸಿಕಲ್ಲೆಲ್ಲ ಮಾಡಿದರು. ಆಮೇಲೆ ಹಾಗೆಯೇ ಕಂಪೇರಿಂಗಿಗೆ ತೊಗೊಂಡ್ರು. ಎಸ್ಪೆಷಲಿ ಅವ್ರದ್ದೇನು ಆ್ಯನ್ಯುವಲ್ ಈವೆಂಟ್ ಆಗುತ್ತೆ, ಅಲ್ಲೆಲ್ಲ ಅವಳ ಸ್ಕಿಲ್ಸನ್ನು ನೋಡಿ ಇದನ್ನು ಮಾಡಿದ್ದಾರೆ. ಸೊ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ದ SVVN ಮ್ಯಾನೇಜ್ಮೆಂಟ್ ಫಾರ್ ಲೈಕ್ ಅಂಡರ್ಸ್ಟ್ಯಾಂಡಿಂಗ್ their skills and then bringing her up to this. ಶ್ರೇಯಶ್ರೀ, ಎಷ್ಟಿದೆ ಈ ಸತಿ ಪರ್ಸೆಂಟೇಜ್? 93%. ಸೂಪರ್. 95, 94, 93. ಓಕೆ, ಕಂಗ್ರ್ಯಾಚುಲೇಷನ್ಸ್ ನಿಮಗೆ ಮೊದಲಿಗೆ. ಥ್ಯಾಂಕ್ ಯು. ಓಕೆ, ನಿಮ್ಮ ಮುಂದಿನ ಫ್ಯೂಚರ್? ಮೆಡಿಕಲಲ್ಲಿ ರಿಸರ್ಚ್ ಫೀಲ್ಡಲ್ಲಿ ಎಲ್ಲ ಹೋಗೋಣ ಅಂತ. ಅಪ್ಪ ಅಮ್ಮ ಏನು ಮಾಡ್ಕೊಂಡಿದ್ದಾರೆ? ಅಪ್ಪ ಸಾಫ್ಟ್ವೇರ್ ಇಂಜಿನಿಯರ್, ಅಮ್ಮ ಹೌಸ್ ವೈಫ್. ಓಕೆ, ಸೊ ಸ್ವಲ್ಪ ಮನೇಲೆ ಎಜುಕೇಟೆಡ್ ಫ್ಯಾಮಿಲಿ ಇರೋದ್ರಿಂದ ಸೊ ಮುಂದಿನ ಫ್ಯೂಚರ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ. ಓಕೆ, ಈಗ ನೆಕ್ಸ್ಟ್ ನಿಮ್ಮ ಅಂದರೆ ನೀವು ಈಗಾಗಲೇ ತೇರ್ಗಡೆ ಹೊಂದಿದ್ದೀರಾ, ಪಾಸ್ ಆಗಿದ್ದೀರಾ. ಸೊ ನಿಮ್ಮ ಟೀಚರ್ಸ್ಗಳು ಯಾವ ರೀತಿ ಗೈಡ್ಲೈನ್ಸ್ ಕೊಡ್ತಾಯಿದ್ರು ನಿಮಗೆ? ನಾವೇನಾದರೂ ತಪ್ಪು ಮಾಡಿದಾಗ ಟೀಚರ್ಸ್ ಬಂದು ತಿದ್ದಿ ಈ ಥರ ಬರಿ ಆ ಥರ ಬರಿ ಅಂತ ಹೇಳೋದು. ಆಮೇಲೆ ಟೀಚರ್ಸ್ ದಿನ ಬಂದುಬಿಟ್ಟು ಹೇಳ್ಕೊಡ್ತಿದ್ರು. ನಾವು ಕನ್ಸಿಸ್ಟೆಂಟ್ ಆಗಿದ್ವಿ. ಆಮೇಲೆ ದಿನ ರಿವೈಸ್ ಮಾಡ್ತಿದ್ವಿ ನಾವೆಲ್ಲ. ಹಾಗೆ ಕಂಗ್ರ್ಯಾಚುಲೇಷನ್ಸ್. ಹಾಗೆ ನಿಮ್ಮ ಮುಂದಿನ ಫ್ಯೂಚರ್ಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ, ಇದಿಷ್ಟು CBSE ಟಾಪರ್ಸ್ಗಳ ಮಾತಾಗಿತ್ತು. ಸೊ ಪ್ರತಿಯೊಬ್ಬರು ಕೂಡ ಅವರ ಶಿಕ್ಷಕ ವೃಂದವರನ್ನ ಗುರುಗಳ ಆಶೀರ್ವಾದವನ್ನು ಪಡೆದುಕೊಂಡೇ ಮತ್ತು ಅವರನ್ನು ಅಭಿನಂದಿಸ್ತಾ ಇರೋವಂಥದ್ದು. ಅವರಿಂದಲೇ ನಾವು ಈ ಮಟ್ಟಿಗೆ ಸಾಧನೆ ಮಾಡೋದಕ್ಕೆ ಸಾಧ್ಯ ಎನ್ನುವಂಥ ಮಾತನ್ನು ಕೂಡ ತಿಳಿಸ್ಕೊಟ್ಟಿರುವಂಥದ್ದು. ನನ್ನ ಮಗ 90. ಆ್ಯಕ್ಚುಲಿ ಒಂದು ಸ್ಟೂಡೆಂಟ್ 100 out of 100 ತೊಗೊಂಡಿದ್ದಾನೆ. ಔಟ್ ಆಫ್ 82ನಲ್ಲಿ 23 ಸ್ಟೂಡೆಂಟ್ಸು 90+ ತೊಗೊಂಡಿದ್ದಾರೆ. ಆ್ಯಂಡ್ 35 ಸ್ಟೂಡೆಂಟ್ಸ್ ಆರ್ ಗಾಟ್ ಮೋರ್ ದೆನ್ 85. ಸೊ ಏನಂತಂದರೆ ಸೋಷಿಯಲ್ ಸೈನ್ಸ್ ಇಟ್ಸ್ ಅ ಸ್ಕೋರಿಂಗ್ ಸಬ್ಜೆಕ್ಟ್. ನಾವು ಪರ್ಸೆಂಟೇಜ್ ಬೂಸ್ಟಪ್ ಮಾಡ್ಕೊಬೇಕಂತಂದರೆ ಸೋಷಿಯಲ್ ಸೈನ್ಸಲ್ಲಿ ಈಸಿಯಾಗಿ ಮಾರ್ಕ್ಸ್ ತೊಗೊಬೋದು. ನನ್ನ ಅಡ್ವೈಸ್ ಏನಂತಂದರೆ ಬರೀ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ರೆಸ್ಟ್ರಿಕ್ಟ್ ಆಗಬೇಡಿ. ಸೋಷಿಯಲ್ ಸೈನ್ಸ್ ಇಸ್ ಅ ವೆರಿ ಗುಡ್ ಸಬ್ಜೆಕ್ಟ್ ಟು ಇನ್ಕ್ರೀಸ್ ದ ಪರ್ಸೆಂಟೇಜ್. ಸೊ ನಿಮ್ಮ ಪರ್ಸೆಂಟೇಜ್ನ ಇನ್ಕ್ರೀಸ್ ಮಾಡ್ಕೊಳೋದಕ್ಕೆ, ಜಾಸ್ತಿ ಮಾಡ್ಕೊಳೋದಕ್ಕೆ ಇದೊಂದು ಒಳ್ಳೆಯ ಸಬ್ಜೆಕ್ಟ್ ಅಂತ ನನ್ನ ಅಭಿಪ್ರಾಯ. ಕೆಲವರು ಹೇಳ್ತಾರೆ ಸೋಷಿಯಲ್ ಸೈನ್ಸಲ್ಲಿ ಏನು ಬರೆದ್ರು ಮಾರ್ಕ್ಸ್ ಬರುತ್ತೆ ಅಂತ ಅಂದ್ಬಿಟ್ಟು. ದಟ್ ಈಸ್ ಅದೆಲ್ಲ ಸುಳ್ಳು. ಬರೆದ್ರೇ ಮಾರ್ಕ್ಸ್ ಬರೋದು. ಕೆಲವೊಂದು ಜನ 40 ತೊಗೊಂಡವ್ರು ಇದ್ದಾರೆ, 100ಕ್ಕೆ 100 ತೊಗೊಂಡವ್ರು ಇದ್ದಾರೆ. ಬರೀದರೆ ಯಾವುದು ಮಾರ್ಕ್ಸ್ ಬರೋಲ್ಲ. ನನ್ನ ಅಡ್ವೈಸ್ ಇಷ್ಟೇ, ಸೋಷಿಯಲ್ ತುಂಬ ಈಸಿ ಸಬ್ಜೆಕ್ಟು, ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಲೈಫಲ್ಲಿ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ಬೇಕು. ಈಗ CBSEನಲ್ಲಿ ತುಂಬ ಆಪ್ಷನ್ಸ್ ಇದೆ. CBSEನಲ್ಲಿ ನೀವು ಕ್ಲಾಸ್ 11, ಕ್ಲಾಸ್ 12 ಇಲ್ಲ ಸ್ಟೇಟ್ ಬೋರ್ಡಲ್ಲಿ PU ಮಾಡಬೇಕು ಅಂತಂದರೆ ನಾವು ಸೋಷಿಯಲ್ ಸೈನ್ಸಲ್ಲಿ ತುಂಬ ಇಂಟ್ರೆಸ್ಟ್ ಇದ್ದರೆ, ಫಾರ್ ಎಕ್ಸಾಂಪಲ್ ಕಾಮರ್ಸಲ್ಲಿ ಜಿಯೋಗ್ರಫಿ ಆಪ್ಷನಲ್ಲಿದೆ, ಹಿಸ್ಟ್ರಿ ಆಪ್ಷನಲ್ಲಿದೆ, HEB ಆ ಥರ ತುಂಬ ಆಪ್ಷನಲ್ಸ್ ಇದೆ. ಸೊ ಮಕ್ಕಳು ತೀರಾ ಇಂಟ್ರೆಸ್ಟ್ ಇದ್ದರೆ ಹಿಸ್ಟ್ರಿ ತೊಗೊಬೋದು, ಇಲ್ಲ ಜಿಯೋಗ್ರಫಿ ತೊಗೊಬೋದು ಕಾಮರ್ಸಿಗೆ ಬಂದಾಗ. ಇಲ್ಲಾಂತಂದರೆ ಒಂದು ಸೈನ್ಸ್ ತೊಗೊಂಡ್ರೂ ಆಸ್ ಎ ಹಾಬಿ
ಒಂದು ಹಾಬಿ ಬುಕ್ಸ್ ಓದ್ಬೋದು. ಒಬ್ಬ ಇಂಡಿಪೆಂಡೆಂಟ್ ಫ್ರೀಡಮ್ ಫೈಟರ್ ಬಗ್ಗೆನೋ ಇಲ್ಲಾಂದರೆ ಯಾರ ಬಗ್ಗೆನಾದ್ರು ಆಗಲಿ, ಫಾರ್ ಎಕ್ಸಾಂಪಲ್ ಅಡಾಲ್ಫ್ ಹಿಟ್ಲರ್ ಬಗ್ಗೆ ತೊಗೊಂಡ್ರು, ಅಡಾಲ್ಫ್ ಹಿಟ್ಲರ್ ಜೀವನ ಚರಿತ್ರೆ ಓದಿದ್ರು ಅವನ ಜೀವನ ಚರಿತ್ರೆಯಲ್ಲಿ ಒಳ್ಳೆಯದು ಕೆಟ್ಟದಂತಿರುತ್ತೆ. ಅದನ್ನು ಒಳ್ಳೆಯದನ್ನು ನಾವು ಅಡಾಪ್ಟ್ ಮಾಡಿಕೊಂಡು ಯಾರ್ದು ಈ ಥರ ಹಿಸ್ಟ್ರಿ ಬರೀ ಸಬ್ಜೆಕ್ಟ್ ಅಂತಲ್ಲ, ಅದು ಇಟ್ ಈಸ್ ಅ ಲೈಫ್. ಒಂದು ಆಗಿರೋದನ್ನು ನಾವು ಓದ್ತಾ ಇರ್ತೀವಿ. ಸೊ ವಿ ಶುಡ್ ಬಿ ಹ್ಯಾಪಿ ಇನ್ ದಟ್. ಜಿಯೋಗ್ರಫಿನಷ್ಟೇ ನಮ್ಮ ಸುತ್ತಮುತ್ತಲೇ ಓದೋದು. ಸೊ ಅದನ್ನು ಹಾಬಿಯಾಗಿ ಬೆಳೆಸ್ಕೊಳೋದು ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಈ ವರ್ಷದ ಒಂದು ಫಲಿತಾಂಶ ನಾವು ತುಂಬ ಒಂದು ಸಂತೋಷವನ್ನು ತಂದಿರತಕ್ಕಂಥದ್ದು. SVN ಶಾಲೆಯಲ್ಲಿ 5 ವರ್ಷದಿಂದ ಸಹ CBSE 5ನೇ ಬ್ಯಾಚಿನಿಂದ ಸಹ 5 ವರ್ಷವೂ ಸಹ ನಾವು 100ಕ್ಕೆ 100 ಫಲಿತಾಂಶವನ್ನು ಆನೇಕಲ್ ತಾಲೂಕಿನಲ್ಲಿ ತೆಗೆದುಕೊಳ್ತಾ ಇರುವಂಥದ್ದು. ಜೊತೆಗೆ ಉತ್ತಮವಾದಂಥ ಫಲಿತಾಂಶ ಪ್ರತಿ ವರ್ಷವೂ, ಜೊತೆ ವೈಯಕ್ತಿಕವಾಗಿ ಮಕ್ಕಳು ಸಹ ತುಂಬ ಉತ್ತಮವಾದಂಥ ಫಲಿತಾಂಶವನ್ನು ತೆಗೆದುಕೊಳ್ತಾ ಇದ್ದಾರೆ. ಅದೆಲ್ಲರೂ ಸಹ ನಮಗೆ ಶಿಕ್ಷಕರಿಗಾಗಿರ್ಬೋದು, ಆಡಳಿತ ಮಂಡಳಿಗಾಗಿರ್ಬೋದು ತುಂಬ ಒಂದು ಸಂತೋಷದ ವಿಚಾರ. ಈ ವರ್ಷವೂ ಸಹ 95ರಷ್ಟು ಫಲಿತಾಂಶವನ್ನು ವೈಯಕ್ತಿಕವಾಗಿ ಮಗು 95 ಫಲಿತಾಂಶವನ್ನು ಗಳಿಸಿ ಉತ್ತಮವಾದಂಥ ಫಲಿತಾಂಶವನ್ನು ತಗೊಂಡಿದೆ. ಎಲ್ಲ ಮಕ್ಕಳಿಗೂ ಸಹ ನಾನು ಭವಿಷ್ಯದಲ್ಲಿ ಒಳ್ಳೆಯದಾಗಲಿ ಅಂತ ಹೇಳಿ ಆಶಿಸ್ತೀನಿ. Parents, well-wishers and all the teachers, and this is the 5th consecutive year we got a 100% result in the CBSE. 2016 the batch started moving, now 2020, so it is in record consecutive that 100% result we got. And apart from that, those who are slow learners, means those who are not following up properly, so taking the extra classes even morning also, even after 5 o'clock also, the parents have supported a lot. The what basic is required, all the basic, the skills which we have provided to the students. You might be knowing, the day before yesterday the PU second year result has been announced. So the Neha, one of the girl who has topped in the Anekal in the PU second year science, so she is the product of the SVVN school. If this basic would have been not provided, there it was a very difficult to achieve her. So there also we are achieving in the second year even excellencing for the higher educations also. So my request is that, so all the parent support, let it continue and let the SVVN always top things. Thank you very much. ಎಸ್, ನೋಡಿದ್ರಲ್ಲ, ಸ್ವಾಮಿ ವಿವೇಕಾನಂದ ವಿದ್ಯಾನಿಕೇತನ ಶಾಲೆಯ ಸಿಬ್ಬಂದಿ ವರ್ಗದವರು, ಆಡಳಿತ ವರ್ಗದವರು ಎಷ್ಟೊಂದು ಖುಷಿಯಿಂದ ಸಂತೋಷದಿಂದ ಲವಲವಿಕೆಯಿಂದ ತಮ್ಮ ವಿದ್ಯಾರ್ಥಿಗಳನ್ನು ಬರಮಾಡಿಕೊಂಡ್ರು. ಅವರು ಉನ್ನತ ದರ್ಜೆಯಲ್ಲಿ ಪಾಸಾಗುವಂಥ ನಿಟ್ಟಿನಲ್ಲಿ ತಾವು ಯಾವ ರೀತಿ ಶ್ರಮ ವಹಿಸಿದ್ರು ಎಂಬುವ ಸಾಕಷ್ಟು ಮಾಹಿತಿಯನ್ನು ಕೂಡ ಹೊರಹಾಕಿದ್ರು. ಅಲ್ಲದೆ ವಿದ್ಯಾರ್ಥಿಗಳು ಉನ್ನತ ಮಟ್ಟದಲ್ಲಿ ತೇರ್ಗಡೆಯಾಗುವಂಥ ನಿಟ್ಟಿನಲ್ಲಿ ಈ ಸಂಸ್ಥೆ ಬಹಳಷ್ಟು ಶ್ರಮವನ್ನು ವಹಿಸ್ತಾ ಇರುವಂಥದ್ದು. ಬಂದಂಥ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ಉನ್ನತ ದರ್ಜೆಯಲ್ಲೇ ಪಾಸಾಗಿ ಹೋಗಬೇಕು, ಯಾವೊಬ್ಬ ವಿದ್ಯಾರ್ಥಿ ಕೂಡ ಅನುತ್ತೀರ್ಣ ಆಗಬಾರದು ಎನ್ನುವಂತಹ ನಿಟ್ಟಿನಲ್ಲಿ ಇಲ್ಲಿನ ಸಿಬ್ಬಂದಿ ವರ್ಗದವರು ಬಹಳ ಶ್ರಮವಹಿಸಿ ತಮ್ಮ ಕರ್ತವ್ಯವನ್ನ ನಿರ್ವಹಿಸ್ತಾ ಇರೋದು ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನಿಮ್ಮ ಬ್ಲೂಮ್ ಟಿವಿ ವಾಹಿನಿಯಲ್ಲಿ ನಿಮ್ಮ ಕಾಲೇಜಿನಲ್ಲಿ ಟಾಪರ್ಸ್ ಬಂದಿರುವ ವಿದ್ಯಾರ್ಥಿಗಳನ್ನ ಸಂದರ್ಶಿಸಬೇಕೆ ಅಥವಾ ನಿಮ್ಮ ಶಿಕ್ಷಣ ಸಂಸ್ಥೆಯ ಬಗ್ಗೆ ಕಿರುಪರಿಚಯ ಮಾಡಬೇಕೆ? ಕೂಡಲೇ ಸಂಪರ್ಕಿಸಿ. ಫೋನ್ ನಂಬರ್ 9448901458. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.